ಪ್ರಿಯ ಕೇಳುಗರೆ, ನಿಮಗೆ ನಿಮ್ಮ ಮೌಲ್ಯದ ಅರಿವಾಗಬೇಕಿದ್ದರೆ ನಿಮ್ಮ ಕೆಲವು ಅಮೂಲ್ಯ ಕ್ಷಣಗಳನ್ನು ನನ್ನೊಂದಿಗೆ ಕಳೆಯಿರಿ. ಇದೇನು ಹೊಸದಲ್ಲ. ಈ ಮಾತನ್ನು ಲಾವೋ ತ್ಸು 2500 ವರ್ಷಗಳ ಹಿಂದೆಯೇ ಹೇಳಿದ್ದರು. ಲಾವೋ ತ್ಸುವೇನು ಧನಿಕರಾಗಿರಲಿಲ್ಲ, ಜ್ಞಾನಿಯಾಗಿರಲಿಲ್ಲ, ಆದರೂ ಅವರ ಮಾತುಗಳಿಗೆ ಚಕ್ರವರ್ತಿಗಳು ಸಹ ಮಣಿಯುತ್ತಿದ್ದರು. ನಮಸ್ಕಾರ ಕೇಳುಗರೆ, ನಮ್ಮ ಇಂಕ್ ಅಂಡ್ ವಂಡರ್ ವಾಹಿನಿಗೆ ಸ್ವಾಗತ. ನಾವು ಜೀವನ ಕಟ್ಟುವ, ಜೀವನದಲ್ಲಿ ಶಾಂತಿ ಸಮಾಧಾನ ತರುವ ವಿವಿಧ ಬಗೆಯ ಕಥೆಗಳನ್ನು ಹೇಳಲು ಯತ್ನಿಸುತ್ತೇವೆ. ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ನಮ್ಮ ವಾಹಿನಿಗೆ ಹೊಸಬರಾಗಿದ್ದರೆ ಸದಸ್ಯರಾಗಿರಿ ಅಥವಾ ಸಬ್ಸ್ಕ್ರೈಬ್ ಮಾಡಿರಿ. ಕತೆಯನ್ನು ಎಲ್ಲಿಂದ, ಯಾವ ಊರಿನಿಂದ ಕೇಳುತ್ತಿದ್ದೀರಿ ಎಂದು ಹೇಳಿ. ಬಹಳಷ್ಟು ಜನ ಕೇವಲ ಕೇಳುತ್ತಾರೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಒಂದೊಂದು ಸದಸ್ಯತ್ವ ನಮಗೆ ಅಮೂಲ್ಯ. ಸದಸ್ಯರಾಗಲು ಮರೆಯದಿರಿ. ನಿಮ್ಮ ಸ್ನೇಹಿತರಿಗೂ ಇಷ್ಟದವರಿಗೂ ನಮ್ಮ ಬಗ್ಗೆ ತಿಳಿಸಿ. ಆಗ ನಾವು ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗುತ್ತದೆ. ಬನ್ನಿ ಕತೆ ಕೇಳೋಣ. ಒಂದು ಸಲ ಪ್ರಯಾಣಿಸುತ್ತ ಲಾವೋ ತ್ಸು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಯನ್ನು ತಲುಪಿದರು. ಇತರ ಹಳ್ಳಿಗಳಂತೆಯೇ ಈ ಹಳ್ಳಿಯೂ ಇತ್ತು. ಬಡತನ ಮತ್ತು ನಿರೀಕ್ಷೆಗಳ ಮಿಶ್ರಣದಿಂದ ಕೂಡಿತ್ತು. ಲಾವೋ ತ್ಸು ಬಂದಿರುವರೆಂದು ತಿಳಿದ ಕೂಡಲೇ ಜನ ಅವರು ಇದ್ದ ಕಡೆ ಭೇಟಿಯಾಗಲು ಬರತೊಡಗಿದರು. ಜೀವನ, ಬಡತನದ ಬೇಗೆ ಈ ಜನರನ್ನು ತುಳಿದಿತ್ತು. ಆಸೆಯನ್ನು ಪುಡಿ ಪುಡಿ ಮಾಡಿತ್ತು. ಯಾರೋ ಅನಾರೋಗ್ಯದಿಂದ ನರಳುತ್ತಿದ್ದರೆ, ಇನ್ನ ಯಾರದೋ ಮನೆಯಲ್ಲಿ ಮಹಾಭಾರತ ಮಗದೊಬ್ಬರದು ಸಾಲದ ಸುಳಿ. ಅವರೆಲ್ಲ ಏನಾದರೊಂದು ಚಮತ್ಕಾರ ಸಂಭವಿಸಬಹುದೆಂಬ ಮಹದಾಸೆಯಿಂದ ಬಂದಿದ್ದರು. ಇವರು ಏನಾದರೂ ಯಂತ್ರ ಕೊಡಬಹುದು, ಮಂತ್ರ ಹೇಳಬಹುದು ಎಂಬ ದೂರದ ಆಸೆ. ಈ ಎಲ್ಲ ಜನರ ನಡುವೆ ಒಬ್ಬ ಅಸಹಾಯಕ ವೃದ್ಧ ಕುಳಿತಿದ್ದ. ಹೊರಲಾಗದ ಜೀವನದ ಭಾರದಿಂದ ಆತನ ಬೆನ್ನು ಬಾಗಿತ್ತು. ಅವನ ಕಣ್ಣುಗಳು ಮಗನ ಕಣ್ಣೀರಿನಿಂದ ಮಂಜಾಗಿದ್ದವು. ತನ್ನ ನಡುಗುತ್ತಿದ್ದ ಕೈಗಳಿಂದ ಲಾವೋ ತ್ಸು ಅವರ ಪಾದಗಳನ್ನು ಸ್ಪರ್ಶಿಸಿ ಹೇಳಿದ, ಗುರುದೇವ, ನನ್ನದೆಲ್ಲ ಲೂಟಿಯಾಗಿ ಹೋಯಿತು. ಇರುವ ಒಬ್ಬನೇ ಮಗ ಯಾರ ಮಾತನ್ನೂ ಕೇಳುವುದಿಲ್ಲ. ಪ್ರತಿ ಉಸಿರಿನೊಂದಿಗೆ ದೂರುತ್ತಿರುತ್ತಾನೆ. ಭಾಗ್ಯವನ್ನು ಹಳೆಯುತ್ತಾನೆ, ದೇವರಿಗೆ ಬೈಯುತ್ತಾನೆ. ಈ ವ್ಯರ್ಥ ಶರೀರ, ಬಡತನ, ಅಪಯಶ ನನಗೆ ಏಕೆ ಸಿಕ್ಕಿತು? ಅವನಿಗೆ ತಿಳುವಳಿಕೆ ಹೇಳಲು ಹೋದರೆ ಜಗಳ ಮಾಡುತ್ತಾನೆ. ನೀವು ನನಗೆ ಜನ್ಮವೇಕೆ ಕೊಟ್ಟಿರಿ? ಮನೆಯಿಂದು ನರಕವಾಗಿದೆ. ಆತ ತನ್ನ ಜೀವನವನ್ನು ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಅವನಿಗೆ ಹೇಗೆ ತಿಳುವಳಿಕೆ ಹೇಳುವುದೋ ತಿಳಿಯುತ್ತಿಲ್ಲ. ಕರುಣಾಮಯಿ ಲಾವೋ ತ್ಸು ವೃದ್ಧನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಶಾಂತನಾಗೂ, ನಿನ್ನ ಮಗನನ್ನು ನನ್ನೆಡೆಗೆ ಕರೆದುಕೊಂಡು ಬಾ. ಅವನಿಗೆ ಹೇಳು, ಅವನ ಎಲ್ಲ ಸಮಸ್ಯೆಗಳಿಗೆ ನನ್ನ ಹತ್ತಿರ ಪರಿಹಾರವಿದೆ. ಮನೆಯಲ್ಲಿ ಮಗ ತನ್ನ ಬೆಲೆ ಕಟ್ಟಲಾಗದ ಯೌವನದ ಮೇಲೆ ನಿರಾಶೆಯೆಂಬ ಹೊದಿಕೆಯನ್ನು ಹೊದ್ದು ಮಲಗಿದ್ದ. ಮನೆಗೆ ಮರಳಿದ ವೃದ್ಧ ಮಗನಿಗೆ, ಏಳು. ಊರಿಗೆ ಒಬ್ಬ ದೊಡ್ಡ ಸತ್ಪುರುಷರು ಬಂದಿದ್ದಾರೆ. ಅವರು ನಿನ್ನನ್ನು ಕರೆಯುತ್ತಿದ್ದಾರೆ. ಮಲಗಿದಂತೆಯೇ ಮಗ ಹೇಳಿದ, ನನಗೆ ಬರಲು ಇಷ್ಟವಿಲ್ಲ. ಈ ಎಲ್ಲ ಸತ್ಪುರುಷರು ಮೋಸಗಾರರು, ಸುಳ್ಳುಗಾರರು. ಅವರು ತಮ್ಮ ಮಾತುಗಳನ್ನು ಮಾರುತ್ತಾರೆ, ಸಲಹೆಯ ವ್ಯಾಪಾರ ಮಾಡುತ್ತಾರೆ. ನನಗವರ ಭಾಷಣ ಬೇಕಾಗಿಲ್ಲ, ಸಮಾಧಾನ ಬೇಕಾಗಿದೆ. ಅವನೊಳಗೆ ಹುದುಗಿದ್ದ ಅಹಂಕಾರ, ನೋವು ಮಾತನಾಡುತ್ತಿತ್ತು. ಆಗ ಊರವನೊಬ್ಬ, ಅವರು ನಿನ್ನ ಸಮಸ್ಯೆಯನ್ನು ದೂರ ಮಾಡುತ್ತೇನೆ ಎಂದಿದ್ದಾರೆ. ಈ ಮಾತು ಯುವಕನಿಗೆ ಬಾಣದಂತೆ ನೆಟ್ಟಿತು. ದನ ಯುವಕನ ಬಲಹೀನತೆಯಾಗಿತ್ತು. ಒಡನೆಯೇ ಹುಡುಗನ ಮುಖಚರ್ಯೆ ಬದಲಾಯಿತು. ಸಿಟ್ಟು, ನಿರಾಶೆ, ದ್ವೇಷದ ಜಾಗದಲ್ಲಿ ಹೊಸದೊಂದು ನಿರೀಕ್ಷೆ ಮೂಡಿತು. ಒಲ್ಲದ ಮನಸ್ಸಿನಿಂದ ಲಾವೋ ತ್ಸು ಅವರ ಬಳಿ ಹೊರಟ. ಆತ ಯೋಚಿಸುತ್ತಿದ್ದ, ನಾನು ನೋಡಿಯೇ ಬಿಡುತ್ತೇನೆ. ಈತನೇನು ಮಾಡುತ್ತಾನೆ? ಹೊಸದಾದ ಯಾರಾದರೊಬ್ಬರ ಧನಿಕನ ಪರಿಚಯ ಮಾಡಿಕೊಡಬಹುದು, ಅಡಗಿರುವ ಖಜಾನೆಯ ಬಗ್ಗೆ ಹೇಳಬಹುದು. ಲಾವೋ ತ್ಸು ಅವರ ಬಳಿ ಹೋಗಿ ಗಂಟುಮುಖದೊಂದಿಗೆ ಕುಳಿತ. ಆತ ತಿರಸ್ಕಾರದಿಂದ ನೋಡುತ್ತಾ, ಓಹೋ, ನೀವು ನನ್ನ ಸಮಸ್ಯೆ ಪರಿಹರಿಸಬಲ್ಲಿರಾ? ಮೊದಲೇ ಹೇಳುತ್ತೇನೆ, ನಾನು ದೇವರ ದೂಷಿಸುವುದು, ನನ್ನ ಭಾಗ್ಯವನ್ನು ಹಳೆಯುವುದು ಬಿಡು ಎಂದರೆ ಬಿಡುವುದಿಲ್ಲ. ಯಾಕೆ ನಾನು ಆ ದೇವರಿಗೆ ಬೈಯಬಾರದು? ಅವನು ನನಗೇನು ಕೊಟ್ಟಿದ್ದಾನೆ? ಈ ನಿಶ್ಶಕ್ತಿಯ ಶರೀರ, ಮೇಲಿಂದ ಮೇಲೆ ಅನಾರೋಗ್ಯ, ಹಣವಿಲ್ಲದ ಖಾಲಿ ಜೇಬುಗಳು. ಇದನ್ನು ತುಂಬಲು ನನಗೆ ಯಾವುದೇ ದಾರಿ ಕಾಣುತ್ತಿಲ್ಲ. ನನ್ನ ಬಡತನ ದೂರ ಮಾಡುವುದಾದರೆ ಹೇಳಿರಿ. ಸುಮ್ಮನೆ ಇಬ್ಬರದು ಸಮಯ ಹಾಳು ಮಾಡಿಕೊಳ್ಳುವುದು ಬೇಡ. ಕೇಳುಗರೆ, ಇಂದಿನ ಯುವಕರಲ್ಲಿ ನೀವು ಈ ಯುವಕನನ್ನು ಕಾಣಬಹುದು. ಅದೇ ಸಿಟ್ಟು, ನಿರಾಶೆ, ಅಸಹಾಯಕತೆ. ನನ್ನ ಹತ್ತಿರ ಒಳ್ಳೆಯ ಸಂಪನ್ಮೂಲವಿಲ್ಲ, ತಂದೆ ತಾಯಿ ಬೆಂಬಲ ನೀಡುವುದಿಲ್ಲ, ಹಣೆ ಬರಹ ಚೆನ್ನಾಗಿಲ್ಲ. ಎಲ್ಲರದೂ ಇದೇ ಕಥೆಯಾಯಿತು. ಈ ಕಥೆಯನ್ನು ಲಕ್ಷ್ಯ ಕೊಟ್ಟು ಕೇಳಿರಿ. ಲಾವೋ ತ್ಸು ಅವನ ಕಟು ಮಾತುಗಳನ್ನು ಶಾಂತಚಿತ್ತರಾಗಿ ಕೇಳಿದರು.
ಯಾವುದೇ ಸಿಟ್ಟು ಪ್ರತಿಕ್ರಿಯೆ ಇಲ್ಲ. ಒಂದೇ ಸಮನೆ ಮಾತನಾಡಿದ ಯುವಕ ಮೇಲುಸಿರು ಬಿಡತೊಡಗಿದ. ಆಗ ಲಾವೋತ್ಸು ಹೇಳಿದರು, ನಾನು ನಿನ್ನೊಂದಿಗೆ ದೇವರ ವಿಷಯ ಕುರಿತಾಗಲಿ ನಿನ್ನ ಹಣೆಬರು ಕುರಿತಾಗಲಿ ಮಾತನಾಡಲು ಬಂದಿಲ್ಲ. ಮನುಷ್ಯನ ಸುಖದುಃಖಗಳು ಅವನೊಳಗೆ ಇರುತ್ತವೆ. ಅವು ಅವನ ಕರ್ಮ ವಿಚಾರಗಳಿಂದ ಆಗುತ್ತವೆ. ಇದನ್ನು ಕೇಳಿ ಹುಡುಗ ಇನ್ನಷ್ಟು ಕೆರಳಿದ. ಈ ಮಾತುಗಳನ್ನು ಕೇಳಿ ನನಗೆ ನಿದ್ದೆ ಬರುತ್ತದೆ. ನನಗೆ ನಿಮ್ಮ ಉಪದೇಶ ಬೇಡ. ನನ್ನ ಸಮಸ್ಯೆ ಪರಿಹರಿಸುವುದಾದರೆ ಹೇಳಿರಿ. ಇಲ್ಲದಿದ್ದರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಎಂದ. ಲಾವೋತ್ಸು ಕೆಲವು ಕ್ಷಣ ಮೌನವಾದರು. ಅವರ ಮುಖದಲ್ಲಿ ಶಾಂತಿ ನೆಲೆಸಿತ್ತು. ಮೆಲ್ಲನೆ ಕಣ್ತೆರೆದು ಹೇಳಿದರು. ಅವರು ಹೇಳಿದ ಮಾತು ಅಲ್ಲಿದ್ದ ಎಲ್ಲ ಜನರನ್ನು ನಡುಗಿಸಿತು. ನನಗೊಬ್ಬ ರಾಜ ಗೊತ್ತು. ಆತ ನಿಮಗೆ ನಿಮ್ಮ 7 ತಲೆಮಾರಿನವರೆಗೆ ಕುಳಿತು ತಿಂದರೂ ಕರಗದಷ್ಟು ದನ ಕೊಡುತ್ತಾನೆ. ಚಿನ್ನದಿಂದಲೇ ಮಹಲನ್ನು ಕಟ್ಟಬಹುದು. ಆದರೆ ಪ್ರತಿಯೊಂದಕ್ಕೂ ಒಂದು ಬೆಲೆ ಇರುತ್ತದೆ. ಅದಕ್ಕೆ ಬದಲಾಗಿ ನೀನೇನಾದರೂ ಕೊಡಬೇಕು. ಯುವಕ ವ್ಯಂಗ್ಯವಾಗಿ ಹೇಳಿದ, ಕೊಡಲು ನನ್ನ ಬಳಿ ಏನಿದೆ? ಈ ಹರಿದ ಬಟ್ಟೆಗಳು ಸಾಲ. ಲಾವೋತ್ಸು ಅವರ ಮುಖ ಗಂಭೀರವಾಯಿತು. ಅವರು ಹೇಳಿದರು, ನನಗೊಬ್ಬ ರಾಜ ಗೊತ್ತು. ಅವನ ಒಬ್ಬನೇ ಮಗ ಹುಟ್ಟು ಕುರುಡ. ಅತ್ಯಂತ ಶ್ರೇಷ್ಠ ವೈದ್ಯರು. ಇದಕ್ಕೆ ಯಾವುದೇ ಪರಿಹಾರವಿಲ್ಲ. ಆದರೆ ಯಾರಾದರೊಬ್ಬರು ಜೀವಂತವಾಗಿರುವವರು ತಮ್ಮ ಕಣ್ಣುಗಳ ಕೊಟ್ಟರೆ ರಾಜ್ಕುಮಾರ ಮತ್ತೆ ಜಗತ್ತನ್ನು ನೋಡಬಲ್ಲ. ನೀನು ನಿನ್ನ 2 ಕಣ್ಣುಗಳನ್ನು ಕೊಟ್ಟರೆ ರಾಜ ನಿನ್ನನ್ನು ಬಂಗಾರದಿಂದ ತೂಗುತ್ತಾನೆ. ಜೀವನಾದ್ಯಂತ ನಿನಗೆ ಯಾವುದರ ಕೊರತೆಯಾಗುವುದಿಲ್ಲ. ಆದರೆ ನೀನೇನು ನೋಡಲಾರೆ. ಹೇಳು, ಒಪ್ಪಿಗೆಯ? ಒಂದು ಕ್ಷಣ ವಾತಾವರಣ ಸ್ತಬ್ಧವಾಯಿತು. ಲಾವೋತ್ಸು ಅವರ ಮಾತುಗಳನ್ನು ಕೇಳಿ ಯುವಕ ಎಚ್ಚರ ತಪ್ಪಿದ. ಯಾವ ಶರೀರವನ್ನು ದೂಷಿಸುತ್ತಿದ್ದನೋ, ಯಾವ ಜೀವನವನ್ನು ಉಪಯೋಗವಿಲ್ಲದ್ದು ಎನ್ನುತ್ತಿದ್ದನೋ ಅದರ ಮೇಲೆ ಕರಾಳ ಛಾಯೆ ಆವರಿಸಿತು. ಹೆದರಿದ ಹುಡುಗ ತನ್ನ ಕಣ್ಣುಗಳನ್ನು ಯಾರಾದರೂ ತೆಗೆದುಕೊಂಡು ಹೋಗುವರೋ ಎಂಬಂತೆ ತನ್ನ ಕಣ್ಣುಗಳ ಮೇಲೆ ಕೈಯಿಟ್ಟುಕೊಂಡ. ಆತ ಏರು ಧ್ವನಿಯಲ್ಲಿ, ಏನು ಹುಚ್ಚರಾಗಿರುವಿರಾ? ಬದುಕಿರುವಾಗಲೇ ಯಾರೂ ತಾನೇ ಕಣ್ಣುಗಳನ್ನು ಕೊಡುತ್ತಾರೆ? ನೀವು ನನಗೆ ಲಕ್ಷವಲ್ಲ, ಕೋಟಿ ವರಾಹ ಕೊಟ್ಟರೂ ನನ್ನ ಕಣ್ಣುಗಳನ್ನು ಕೊಡುವುದಿಲ್ಲ. ಇದರ ಬೆಲೆ ಕಟ್ಟಲಾಗದು. ಲಾವೋತ್ಸು ಶಾಂತವಾಗಿ ಮತ್ತೊಂದು ಪ್ರಸ್ತಾಪವಿಟ್ಟರು. ಸರಿ, ಹಾಗಾದರೆ 2 ಕಣ್ಣುಗಳ ಕೊಡಬೇಡ, 1 ಕಣ್ಣು ಕೊಡು. ಆಗಲೂ ರಾಜ ನಿನ್ನ ತೂಕಕ್ಕೆ ಸಮನಾಗಿ ಬಂಗಾರ ತೂಗುತ್ತಾನೆ. 1 ಕಣ್ಣಿನಿಂದ ಮನುಷ್ಯ ನೋಡಬಲ್ಲ, ಬದುಕಬಲ್ಲ. ಹುಡುಗ ಇನ್ನಷ್ಟು ಸಿಟ್ಟು, ಭಯದಿಂದ ನಡುಗತೊಡಗಿದ. ನೀವೇನು ಮನುಷ್ಯರೋ, ಕಟುಕರ? ನಾನು 1 ಕಣ್ಣನ್ನು ಕೊಡುವುದಿಲ್ಲ. ಅವುಗಳ ಮೌಲ್ಯ ಕಟ್ಟಲಾಗದು. ನಾನು ಜಗತ್ತನ್ನು ನೋಡದೆ ಹೇಗೆ ಇರಬಲ್ಲೆ? ಲಾವೋತ್ಸು ನಕ್ಕರು. ಅದು ಕೇವಲ ಸಿಹಿಯಾಗಿರದೆ ಕನ್ನಡಿಯಾಗಿತ್ತು. ಆ ಕನ್ನಡಿಯಲ್ಲಿ ಹುಡುಗನಿಗೆ ತನ್ನ ನಿಜ ಸ್ವರೂಪ ಕಾಣುತ್ತಿತ್ತು. ಲಾವೋತ್ಸು, ಇದೇನು ವಿಚಿತ್ರ. ಕೆಲವು ಕ್ಷಣಗಳ ಹಿಂದೆ ನಿನ್ನ ಈ ಶರೀರ ಭೂಮಿಗೆ ಭಾರವಾಗಿದೆ ಎನ್ನುತ್ತಿದ್ದೆ. ಇದರೊಂದಿಗಿನ ಬದುಕು ಶಿಕ್ಷೆಯಾಗಿದೆ ಎನ್ನುತ್ತಿದ್ದೆ. ಈಗ ನಿನ್ನ ಕಣ್ಣುಗಳ ಬೆಲೆ ಕಟ್ಟಲಾಗದು ಎನ್ನುವೆ. ಅದಾದರೂ ಶರೀರದ ಒಂದು ಸಣ್ಣ ಅಂಗವಾಗಿದೆ. ಈ ಸಣ್ಣ ಕಣ್ಣುಗಳು ನಿನಗೆ ಅಮೂಲ್ಯವೆನಿಸಿದರೆ, ಇವುಗಳಿಗಾಗಿ ಜಗತ್ತಿನ ದೌಲತ್ತನ್ನು ತೊರೆಯುವಿ ಎಂದಾದರೆ ನಿನ್ನ ಸಂಪೂರ್ಣ ಶರೀರದ ಮೌಲ್ಯ ಎಷ್ಟಾದೀತು? ಇವು ಕೇವಲ ಮಾತುಗಳಾಗಿರಲಿಲ್ಲ, ಅವನಿಗೆ ಕೊಟ್ಟ ಸುತ್ತಿಗೆಯ ಪೆಟ್ಟಾಗಿತ್ತು. ಆ ಏಟು ಹುಡುಗನ ಅಹಂಕಾರ, ಅಜ್ಞಾನದ ಮೇಲೆ ಬಿದ್ದಿತ್ತು. ಲಾವೋತ್ಸು ಎಂದರು, ಈ ಕಣ್ಣುಗಳ ಬೆಲೆ ಇಷ್ಟಾದರೆ ಎಂತೆಂತಹ ಶ್ರೇಷ್ಠ ಕೆಲಸ ಮಾಡಬಲ್ಲ ನಿನ್ನ ಕೈಗಳ ಬೆಲೆ ಎಷ್ಟು? ಬೇಕಾದಲ್ಲಿಗೆ ಕರೆದುಕೊಂಡು ಹೋಗುವ ನಿನ್ನ ಕಾಲುಗಳ ಬೆಲೆ ಎಷ್ಟಿರಬಹುದು? ನಿನ್ನ ಬುದ್ಧಿ ಯಾವುದು ಯೋಚಿಸಬಲ್ಲದೋ, ಕನಸು ಕಾಣಬಲ್ಲದೋ, ಬ್ರಹ್ಮಾಂಡದ ರಹಸ್ಯ ಅರಿಯಬಲ್ಲದೋ ಅದರ ಬೆಲೆ ಎಷ್ಟಿರಬಹುದು? ಯಾವ ಅಂಗ 1 ಕ್ಷಣವೂ ನಿಲ್ಲದೆ ನಿನ್ನನ್ನು ಜೀವಂತವಾಗಿ ಇಟ್ಟಿದೆಯೋ ಅದರ ಬೆಲೆ ಏನು? ಹುಡುಗನ ಅಹಂಕಾರ ಚೂರುಚೂರಾಗಿತ್ತು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆತ ಲಾವೋತ್ಸು ಅವರ ಪಾದಗಳಲ್ಲಿ ಬಿದ್ದು ಮಗುವಿನಂತೆ ಅಳತೊಡಗಿದ. ಗುರುದೇವ, ನನ್ನನ್ನು ಕ್ಷಮಿಸಿ. ನಾನೆಂದು ಹೀಗೆ ಯೋಚಿಸಲೇ ಇಲ್ಲ. ಯಾವಾಗಲೂ ನನ್ನ ಬಡತನ, ಶರೀರದ ನಿಂದೆ ಮಾಡುತ್ತಿದ್ದೆ. ಹಣೆಬರಹ ಹಾಗೂ ದೇವರಿಗೆ ದೂಷಿಸುತ್ತಿದ್ದೆ. ಆದರೆ ನನ್ನ ಹತ್ತಿರ ಇಂತಹ ಸಂಪತ್ತು ಇರುವುದು ತಿಳಿದಿರಲೇ ಇಲ್ಲ. ನಾನೊಬ್ಬ ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ಭಿಕ್ಷುಕನಾಗಿದ್ದೆ. ಲಾವೋತ್ಸು ಅವನನ್ನು ಎಬ್ಬಿಸಿ ಬೆನ್ನು ಚಪ್ಪರಿಸುತ್ತ ಹೇಳಿದರು. ಮಗು, ಮನುಷ್ಯ ಜೀವನ ಅಮೂಲ್ಯವಾದದ್ದು. ಮನುಷ್ಯ ಜೀವನ ದೊಡ್ಡದು. ಕಾರಣ ಮನುಷ್ಯ ಮಾತ್ರ ತನಗೆ ಬೇಕು, ಬೇಡವಾದದ್ದು, ಕೆಟ್ಟದ್ದು, ಒಳ್ಳೆಯದು ಆಯ್ಕೆ ಮಾಡಿಕೊಳ್ಳಬಲ್ಲ. ಈ ಸ್ವಾತಂತ್ರ್ಯ ಬೇರೆ ಯಾವ ಜೀವಿಗಳ ಬಳಿಯಿಲ್ಲ. ನಿನ್ನ ಮಾತುಗಳು, ವಿಚಾರಗಳು, ಇಂದ್ರಿಯಗಳು ನಿನ್ನ ಸಂಪತ್ತು. ಇದನ್ನು ದ್ವೇಷಿಸುತ್ತಾ, ದೂಷಿಸುತ್ತಾ ಹಾಳು ಮಾಡಿಕೊಳ್ಳಬೇಡ.
ಇವುಗಳನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಟುಕೋ. ನಿನ್ನ ಮನಸ್ಸು, ಇಂದ್ರಿಯಗಳಿಗೆ ನೀನು ತರಬೇತಿ ಕೊಡಬಲ್ಲೆ. ದುಃಖದಿಂದ ಹೊರಬರಲು ಇದೇ ಸರಿಯಾದ ದಾರಿ. ಕೇಳುಗರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಆದರೆ ನಿಮ್ಮ ಕತೆ ಆರಂಭವಾಗುವುದು ಇಲ್ಲಿಂದ. ಕೇಳುಗರೆ, ಆ ಹುಡುಗ ಬೇರಾರೂ ಅಲ್ಲ, ನೀವೇ. ಲಾವೋ ತ್ಸು ಅಂದರೆ ನಿಮ್ಮ ಮನದಾಳದ ಧ್ವನಿ. ನೀವದನ್ನು ಕೇಳಿಸಿಕೊಳ್ಳುವುದಿಲ್ಲ. ಆ ಹುಡುಗ ಮಾಡಿದ್ದನ್ನೇ ನೀವು ಮಾಡುತ್ತಿರುವಿರಿ. ಜೀವನವನ್ನು ಸದಾ ದೂಷಿಸುತ್ತಿರುವಿರಿ. ನೀವೆಂದಾದರೂ ಇದರ ಬೆಲೆ ಕಟ್ಟಿದ್ದೀರಾ? ವಿಜ್ಞಾನವಿಂದು ಎಷ್ಟೊಂದು ಬೆಳೆದಿದೆ. ಒಬ್ಬ ಮನುಷ್ಯನ ಹೃದಯ ಕಸಿ ಮಾಡುತ್ತಾರೆ. ಅದಕ್ಕೆ 50 ಲಕ್ಷದಿಂದ ಕೋಟಿ ಖರ್ಚಾಗುತ್ತದೆ. ಕಿಡ್ನಿಗೆ 20 ರಿಂದ 30 ಲಕ್ಷ. 560 ಮೆಗಾಪಿಕ್ಸೆಲ ಕ್ಯಾಮೆರಾದ ನಿಮ್ಮ ಕಣ್ಣುಗಳ ಬೆಲೆ ಕಟ್ಟಲಾಗದ್ದು. ನಿಮ್ಮ ಶರೀರದ ಒಂದೊಂದು ಅಂಗದ ಬೆಲೆ ಕಟ್ಟಲಾರಂಭಿಸಿದರೆ ಮನುಷ್ಯ ದೇಹದ ಬೆಲೆ ಕೋಟ್ಯಾನುಕೋಟಿಯಾಗುತ್ತದೆ. ನಿಮ್ಮ ಮನಸ್ಸು ಜಗತ್ತಿನ ಅತಿ ಹೆಚ್ಚು ಶಕ್ತಿಯುತವಾದ ಸೂಪರ್ ಕಂಪ್ಯೂಟರ ಇದ್ದ ಹಾಗೆ. ಅದರಲ್ಲಿ 100 ಬಿಲಿಯನ್ ನ್ಯೂರಾನುಗಳು ಇವೆ. ನಿಮ್ಮ ಕೈಗಳು ಜಗದ ಶ್ರೇಷ್ಠ ರೋಬೋಟಿಕ್ ಕೈಗಳಾಗಿವೆ. ನಿಮ್ಮ ಶರೀರವೇ ಒಂದು ಬಹುಕೋಟಿ ಉದ್ಯಮ. ಇಂತಹ ಉದ್ಯಮದ ಸಿಇಒ ಏನು ಮಾಡುತ್ತಿದ್ದಾರೆ? ಕಂಪನಿಯ ಗೋಡೆಯ ಬಣ್ಣ ಚೆನ್ನಾಗಿಲ್ಲ, ಪಕ್ಕದ ಕಂಪನಿಯ ಬಳಿ ಒಳ್ಳೆಯ ಪೀಠೋಪಕರಣಗಳು ಚೆನ್ನಾಗಿವೆ ಎಂದೆಲ್ಲ ದೂಷಿಸುತ್ತ ಕುಳಿತಿದ್ದಾರೆ. ಸ್ಟೆಫನ್ ಹಾಕಿಂಗನ ಸಂಪೂರ್ಣ ಶರೀರ ಲಕ್ವದಿಂದ ಅಚೇತನವಾಗಿತ್ತು. ಮಾತನಾಡಲು, ಅಲುಗಾಡಲು ಆಗುತ್ತಿರಲಿಲ್ಲ. ಕೇವಲ ಅವನ ಬುದ್ಧಿ ಮತ್ತು ಕೆಲವು ಬೆರಳುಗಳು ಕೆಲಸ ಮಾಡುತ್ತಿದ್ದವು. ಆತ ಗಾಲಿ ಕುರ್ಚಿಯಲ್ಲಿ ಕುಳಿತು ಈ ಬ್ರಹ್ಮಾಂಡದ ರಹಸ್ಯ ಕಂಡುಹಿಡಿದ. ಈ ರಹಸ್ಯವನ್ನು ತಿಳಿಯಲು ಆರೋಗ್ಯವಂತ ವಿಜ್ಞಾನಿಗಳು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದರು. ನೀವು ನಿಮ್ಮ ಸಂಪೂರ್ಣ ಶರೀರದ ಮಾಲೀಕರಾಗಿದ್ದು ನಿಮ್ಮ ಹೊದಿಕೆಯಿಂದ ಹೊರಬರುವ ಮಾರ್ಗ ಹುಡುಕಲು ಆಗುತ್ತಿಲ್ಲ. ನಿಕ್ ಪುಟಸಸ್ ಎಂಬುವನಿಗೆ ಕೈಕಾಲುಗಳಿಲ್ಲ, ಆದರೂ ಆತ ಜಗತ್ತನ್ನು ಸುತ್ತುತ್ತ ಜನರಿಗೆ ಪ್ರೇರಣೆ ನೀಡುತ್ತಾನೆ. ನಿಮ್ಮ ಹತ್ತಿರ ಕೈಕಾಲುಗಳಿವೆ. ಆದರೂ ನೀವು ಹಾಸಿಗೆಯಿಂದ ಎದ್ದು ಒಂದು ಲೋಟ ನೀರು ತೆಗೆದುಕೊಳ್ಳಲು ಆಲಸ್ಯ ತೋರುತ್ತೀರಿ. ಎಲ್ಲಿಯವರೆಗೆ ನೀವು ಈ ಸಂಕೋಲೆಯಿಂದ ಹೊರಬರುವುದಿಲ್ಲ, ಆವರೆಗೆ ನಿಮಗೆ ಇದರಿಂದ ಬಿಡುಗಡೆಯಿಲ್ಲ. ಪ್ರಯತ್ನವನ್ನೂ ಮಾಡುವುದಿಲ್ಲ. ಲಾವೋ ತ್ಸು ಆ ಹುಡುಗನ ಕಣ್ಣುಗಳನ್ನು ಕೇಳಿದ್ದರು. ಇಂದಿನ ರಾಜ ನಿಮ್ಮ ಕಣ್ಣುಗಳನ್ನು ಕೇಳುತ್ತಿಲ್ಲ, ಆತ ಬೇರೇನನ್ನೋ ಕೇಳುತ್ತಿದ್ದಾನೆ. ಅದನ್ನು ನೀವು ಖುಷಿಯಿಂದ ಕೊಡುತ್ತಿದ್ದೀರಿ. ಇಂದು ಹೆಚ್ಚು ಬೆಲೆ ಬಾಳುವ ವಸ್ತು ಯಾವುದು? ಅದು ಚಿನ್ನ, ಹಣವಲ್ಲ, ನಿಮ್ಮ ಲಕ್ಷ್ಯ, ನಿಮ್ಮ ಸಮಯ. ಯಾರ ಹತ್ತಿರ ಇವುಗಳಿವೆಯೋ ಅವನೇ ಜಗತ್ತಿನ ರಾಜ. ಆ ರಾಜನಾರು? ಅವನೇ ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್. ಆತ ಸಾಮಾಜಿಕ ತಾಣದ ಅಲ್ಗೋರಿದಮ್, ಬೇಡವಾದ ವೆಬ್ಸೈಟ್ಗಳು, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್. ಇವರು ಹೊಸ ಕಾಲದ ರಾಜರುಗಳು. ಇವರೆಲ್ಲ ಲಾವೋ ತ್ಸು ಅವರ ರಾಜನಿಗಿಂತ ಹೆಚ್ಚು ಚಾಲಾಕಿದ್ದಾರೆ. ಅವರು ನಿಮ್ಮನ್ನು ಚಿನ್ನದಿಂದ ತೂಗುವ ವಾದ ಮಾಡುವುದಿಲ್ಲ, ಆದರೆ ಕಡಿಮೆ ಬೆಲೆ ನಶೆ ತೋರಿಸುತ್ತಾರೆ. ಅದರ ಹೆಸರು ಡೋಪಾಮೈನ್. ಹಾಗೆಂದರೇನು? ಇದು ನಿಮ್ಮ ಮೆದುಳಿನಲ್ಲಿ ಹುಟ್ಟುವ ಕೆಮಿಕಲ್, ನಿಮಗೆ ಸಂತಸದ ಅನುಭವ ಕೊಡುತ್ತದೆ. ನೀವೇನಾದರೂ ರುಚಿಕರವಾದದ್ದು ತಿಂದರೆ ಮೆದುಳಿನಲ್ಲಿ ಡೋಪಾಮೈನ್ ಹುಟ್ಟುತ್ತದೆ. ನಿಮ್ಮ ಗುರಿ ಮುಟ್ಟಿದರೆ ಡೋಪಾಮೈನ್ ಹುಟ್ಟುತ್ತದೆ. ಈ ಕಂಪನಿಗಳು ನಿಮ್ಮನ್ನು ಹ್ಯಾಕ್ ಮಾಡಿಕೊಂಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ನೀವೊಂದು ರೀಲು ನೋಡುತ್ತೀರಿ, ನಂತರ ಸ್ಕ್ರೀನ ಸರಿಸಿ ಇನ್ನೊಂದು ನೋಡುತ್ತೀರಿ, ಆಮೇಲೆ ಮತ್ತೊಂದು. ಪ್ರತಿ ಸಲ ಸರಿಸಿದಾಗ ಪುಟ್ಟ ಡೋಪಾಮೈನನ ಒಂದು ಕಿಕ್ ಸಿಗುತ್ತದೆ. ಇದೊಂದು ಅಗ್ಗದ ನಕಲಿ ಬಹುಮಾನ. ಜಾಲತಾಣದಲ್ಲಿ ನೀವೊಂದು ಫೋಟೋ ಹಾಕುತ್ತೀರಿ, ಅದಕ್ಕೊಂದು ಲೈಕ್ ಬರುತ್ತದೆ, ಯಾರೋ ಕಾಮೆಂಟ್ ಮಾಡುತ್ತಾರೆ. ಡೋಪಾಮೈನ. ಇವು ನಿಮಗೆ ಸಂತೋಷ ಕೊಡುತ್ತಿಲ್ಲ, ನಿಮ್ಮನ್ನು ಗುಲಾಮರಾಗಿ ಮಾಡುತ್ತಿವೆ. ಲಾವೋ ತ್ಸು ಕಥೆಯಲ್ಲಿ ರಾಜ ಆ ಹುಡುಗನ ಕಣ್ಣುಗಳನ್ನು ಕೇಳಿದ್ದ. ಹೊಸ ರಾಜರುಗಳು, ಸಾಮಾಜಿಕ ಜಾಲತಾಣ ಕಂಪನಿಗಳು ನಿಮ್ಮ ಕಣ್ಣುಗಳ ಕೇಳುವುದಿಲ್ಲ, ಅವು ನಿಮ್ಮ ಲಕ್ಷ್ಯವೆಂಬ ಕಣ್ಣನ್ನು ಕೇಳುತ್ತಿವೆ. ಅದಕ್ಕೆ ಬದಲಾಗಿ ಏನು ಕೊಡುತ್ತಿವೆ? ಒಂದು ಪ್ಲಾಸ್ಟಿಕ್ ಟೋಕನ್, ಕೆಲವು ಕ್ಷಣಗಳ ನಕಲಿ ಸಂತೋಷ. ನೀವು ನಿಮ್ಮ ಜೀವನದ ಅಮೂಲ್ಯವಾದ ಸಮಯ ಹಾಗೂ ಲಕ್ಷ್ಯವನ್ನು ಆ ರಾಜನಿಗೆ ಮಾರುತ್ತಿದ್ದೀರಿ. ಆದರೆ ನಿಮಗಿದು ತಿಳಿಯುತ್ತಿಲ್ಲ. ನಿಮಗನಿಸುತ್ತದೆ 5 ನಿಮಿಷಗಳ ಕಾಲ ಸ್ಮಾರ್ಟ್ಫೋನ್ ನೋಡುತ್ತೇನೆಂದು, ಆದರದು 2 ಗಂಟೆಗಳಾಗಿದ್ದು ತಿಳಿಯುವುದೇ ಇಲ್ಲ. ಇದು ನಿಮ್ಮ ಇಚ್ಛಾಶಕ್ತಿಯ ಕಳ್ಳತನವಾಗಿದೆ, ಕನಸುಗಳ ಕೊಲೆಯಾಗಿದೆ. ನಿಮ್ಮ ಬೆಲೆ ಕಟ್ಟಲಾಗದ ಕಣ್ಣುಗಳನ್ನು ಬೆಣಚು ಕಲ್ಲುಗಳ ಚೂರುಗಳಿಗೆ ಮಾರಿಕೊಂಡಿದ್ದೀರಿ. ಯಾವಾಗ ನಿಮ್ಮೆಲ್ಲ ಸಮಯ, ಲಕ್ಷ್ಯ, ಶಕ್ತಿ ಈ ಅಗ್ಗದ ನಶೆಗೆ ಹಾಳು ಮಾಡುತ್ತೀರಿ, ಆಗ ನಿಮ್ಮ ಹತ್ತಿರ ಉಳಿಯುವುದು ಏನು? ಅಸಹಾಯಕತೆ, ಅಪಯಶ, ಶೂನ್ಯತೆ. ಆಗ ನೀವೇನು ಮಾಡುವಿರಿ? ಆ ಹುಡುಗ ಏನು ಮಾಡುತ್ತಿದ್ದನೋ ಅದನ್ನೇ ನೀವು ಮಾಡುತ್ತೀರಿ.
ದೂರುವುದು. ಓದುವ ಮನಸ್ಸಿಲ್ಲ, ವ್ಯವಹಾರ ಆರಂಭಿಸಲು ಹಣವಿಲ್ಲ, ನನ್ನ ನಗರದಲ್ಲಿ ಹೆಚ್ಚು ಅವಕಾಶಗಳಿಲ್ಲ. ಸರ್ಕಾರ ಸರಿಯಿಲ್ಲ, ನಿಮ್ಮ ಪ್ರತಿಯೊಂದು ದೂರು ಒಂದು ಸಂಕೋಲೆ ಇದ್ದಂತೆ. ಅದರಿಂದ ನಿಮ್ಮನ್ನು ನೀವು ಬಂಧಿಸಿಕೊಳ್ಳುತ್ತಿದ್ದೀರಿ. ನ್ಯೂರೋಸೈನ್ಸ ಹೇಳುತ್ತದೆ, ನಿಮ್ಮ ಮನಸ್ಸು ರಬ್ಬರ ತರಹವಿದೆ. ನೀವು ಬಗ್ಗಿಸಿದ ಹಾಗೆ ಬಗ್ಗುತ್ತದೆ. ಮೇಲಿಂದ ಮೇಲೆ ನೀವು ದೂರಲಾರಂಭಿಸಿದರೆ ನೀವೇ ನಿಮ್ಮ ಮನಸ್ಸಿಗೆ ಅಪಯಶ ಹಾಗೂ ನಕಾರಾತ್ಮಕತೆಯ ತರಬೇತಿ ನೀಡುತ್ತೀರಿ. ಅಲ್ಲಿ ಕೇವಲ ನಿರಾಶೆ ಮತ್ತು ಕಾರಣಗಳು ಹುಟ್ಟುತ್ತವೆ. ಅಪಯಶ ನಿಮ್ಮ ಮನದಲ್ಲಿ ಇನ್ನೊಂದು ಹಳ್ಳ ತೋಡುತ್ತದೆ. ಆ ಹಳ್ಳದಲ್ಲಿ ನೀವು ಮುಳುಗುತ್ತೀರಿ. ದೂರುವುದು ತುಂಬಾ ಸುಲಭ, ಕಷ್ಟಪಡಬೇಕಾಗಿಲ್ಲ, ಕೆಲವು ಸಮಯ ಚೆನ್ನಾಗೆನಿಸುತ್ತದೆ. ತಪ್ಪು ನನ್ನದಲ್ಲ, ಮತ್ತೊಬ್ಬರದು ಎಂದು ಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತೀರಿ. ನೀವೊಬ್ಬ ಬಲಿಪಶು ಆಗುತ್ತೀರಿ. ನಿಮಗದು ಆರಾಮದಾಯಕವೆನಿಸುತ್ತದೆ. ಈ ಜಗತ್ತಿನಲ್ಲಿ ಎರಡು ಬಗೆಯ ಜನರಿರುತ್ತಾರೆ. ಒಬ್ಬರು ಬಲಿಪಶು. ಅವರು ಯಾವಾಗಲೂ ನನ್ನೊಂದಿಗೆ ಏಕೆ ಹೀಗಾಗುತ್ತದೆ ಎಂದು ದೂರುತ್ತಿರುತ್ತಾರೆ. ಎರಡನೆಯವರು ಧೈರ್ಯದಿಂದ ಎದುರಿಸುವವರು. ಆತ ಈಗಾಗುತ್ತಿರುವುದರಿಂದ ನಾನೇನು ಕಲಿಯಬಲ್ಲೆ ಎಂದು ಈಚಿಸುತ್ತಾನೆ. ಆತನನ್ನು ಕೆಲಸದಿಂದ ತೆಗೆದರೂ ಆತ ನನ್ನ ಕಂಪನಿ ಚೆನ್ನಾಗಿರಲಿಲ್ಲ, ನನ್ನ ಅಧಿಕಾರಿ ಒಳ್ಳೆಯವನಲ್ಲ ಮುಂತಾಗಿ ದೂರುವುದಿಲ್ಲ, ನನ್ನಲ್ಲಿ ಏನು ಕಡಿಮೆಯಾಗಿತ್ತೆಂದು ತೆಗೆದರು ಎಂದು ಯೋಚಿಸುತ್ತಾನೆ. ನಾನೇನು ಹೊಸದಾಗಿ ಕಲಿಯಬೇಕಿದೆ. ಇದೊಂದು ಅವಕಾಶದ ಬಾಗಿಲಾಗಿದೆ. ಅದೇ ಹಣವಿಲ್ಲದಿದ್ದರೆ ಬಲಿಪಶು, ನಾನು ಬಡಮನೆಯಲ್ಲಿ ಹುಟ್ಟಿದ್ದೇನೆ, ನನಗೆ ಯಾರ ಬೆಂಬಲವಿಲ್ಲ ಎಂದರೆ ಎದುರಿಸುವವ ನಾನ್ಯಾವ ಸಣ್ಣ ಕೆಲಸ ಮಾಡಿ ಅದರಿಂದ ₹1 ಗಳಿಸಬಲ್ಲೆ ಎನ್ನುತ್ತಾನೆ. ದೂರು ಒಂದು ವಿಷದಂತೆ. ಅದನ್ನು ನೀವು ಸ್ವತಃ ಕುಡಿಯುತ್ತಿದ್ದೀರಿ. ಬ್ರಹ್ಮಾಂಡ ನಿಮ್ಮ ದೂರುಗಳಿಗೆ ಸ್ಪಂದಿಸುವುದಿಲ್ಲ, ಅದು ಕರ್ಮ ಹಾಗೂ ಕೆಲಸಕ್ಕೆ ಸ್ಪಂದಿಸುತ್ತದೆ. ಹಾಗಾದರೆ ಮಾರ್ಗ ಯಾವುದು? ಲಾವೋ ತ್ಸು ಆ ಹುಡುಗನಿಗೆ ಮಾರ್ಗ ತೋರಿಸಿದರು. 1000 ವರ್ಷಗಳ ನಂತರವೂ ಅದು ಇಂದು ಪ್ರಸ್ತುತವಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಅದ್ಭುತ ಮಾತು ಹೇಳುತ್ತಾನೆ. ಮನುಷ್ಯ ತನ್ನ ಉದ್ಧಾರ ತಾನು ಮಾಡಿಕೊಳ್ಳಬೇಕು, ಸ್ವತಃದ ಪತನ ಮಾಡಿಕೊಳ್ಳಬಾರದು. ಏಕೆಂದರೆ ಮನುಷ್ಯ ತನಗೆ ತಾನೇ ಮಿತ್ರ ಹಾಗೂ ಶತ್ರುವಾಗಿರುತ್ತಾನೆ. ಯಾವುದೇ ಗುರು, ಸರಕಾರ, ತರಬೇತುದಾರ ನಿಮ್ಮನ್ನು ರಕ್ಷಿಸಲು ಬರುವುದಿಲ್ಲ, ನಿಮ್ಮ ಉದ್ಧಾರ ನೀವೇ ಮಾಡಿಕೊಳ್ಳಬೇಕು. ನಿಮ್ಮೊಳಗೆ ನಿಮ್ಮ ಆತ್ಮೀಯ ಸ್ನೇಹಿ ಕುಳಿತಿದ್ದಾನೆ, ಹಾಗೇ ಶತ್ರು ಸಹ. ನೀವು ದೂರುತ್ತೀರಿ, ಆಲಸ್ಯತನ ಮಾಡುತ್ತೀರಿ, ಸಮಯ ಹಾಳು ಮಾಡುತ್ತೀರಿ. ಆಗ ನೀವು ನಿಮ್ಮ ಶತ್ರುವಿಗೆ ಬಲ ತುಂಬುವಿರಿ. ಯಾವಾಗ ಕರ್ಮ ಮಾಡುವಿರಿ, ಒಂದು ಚೌಕಟ್ಟಲ್ಲಿ ಇರುತ್ತೀರಿ, ಹೊಸದು ಕಲಿಯುತ್ತೀರಿ, ನೀವು ನಿಮ್ಮ ಸ್ನೇಹಿತನಿಗೆ ಶಕ್ತಿ ತುಂಬುತ್ತೀರಿ. ಆಯ್ಕೆ ನಿಮ್ಮದು. ಉಪನಿಷತ್ತಿನಲ್ಲಿ ಒಂದು ವಾಕ್ಯವಿದೆ, ಅಹಂ ಬ್ರಹ್ಮಾಸ್ಮಿ. ಜನ ಇದರ ತಪ್ಪು ಅರ್ಥ ಮಾಡುತ್ತಾರೆ, ನಾನೇ ದೇವರು. ಆದರೆ ಇದರ ಸರಿಯಾದ ಅರ್ಥ, ಬ್ರಹ್ಮಾಂಡದ ರಚನೆ ಮಾಡುವ ಶಕ್ತಿ ನನ್ನೊಳಗೆ ಇದೆ. ಯಾವ ಶಕ್ತಿ ಈ ಸೂರ್ಯ, ಚಂದ್ರ, ಸಾಗರ ಮಾಡಿದೆ, ಅದೇ ಶಕ್ತಿಯ ಒಂದಂಶ ನಿಮ್ಮೊಳಗೆ ಇದೆ. ನೀವು ಸಾಧಾರಣ ಜೀವವಲ್ಲ, ನೀವೊಂದು ಅಸಾಧಾರಣ ಅನಂತ ಸಂಭಾವನೆಗಳ ಧಾರೆ. ನೀವೊಂದು ಬೀಜವಾಗಿದ್ದೀರಿ. ಅದರಲ್ಲಿ ಕಾಡು ಅಡಗಿ ಕುಳಿತಿದೆ. ಆದರೆ ಆ ಬೀಜ ಕಾಡಾಗಲು ಕಷ್ಟಪಡಬೇಕಾಗುತ್ತದೆ. ಅದು ಭೂಮಿಯನ್ನು ಸೀಳಿಕೊಂಡು ಹೊರಬರಬೇಕಾಗುತ್ತದೆ. ಬಿರುಗಾಳಿ, ಬಿಸಿಲು, ಮಳೆ ಎದುರಿಸಬೇಕಾಗುತ್ತದೆ. ಇದು ಆಗುವುದು ಹೇಗೆ? ಲಾವೋ ತ್ಸು ಇದನ್ನೇ ಸಾಧಿಸಿರಿ ಮತ್ತು ಅದರ ಮೇಲೆ ಹಿಡಿತ ಪಡೆಯಿರಿ ಎನ್ನುತ್ತಾರೆ. ಮೊದಲನೆಯದು ಇಂದ್ರಿಯ ನಿಗ್ರಹ. ಇದರರ್ಥ ಇಚ್ಛೆಗಳನ್ನು ನಿಯಂತ್ರಿಸುವುದು. ಅದನ್ನು ತೊಡೆದುಹಾಕುವುದಲ್ಲ, ಅವುಗಳ ಮಾಲೀಕನಾಗುವುದು, ಗುಲಾಮನಲ್ಲ. ಇಚ್ಛೆಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ನಿಮಗೆ ಫೋನ್ ನೋಡಬೇಕೆನಿಸಿದೆ, ನೋಡಿ. ಆದರೆ ಯಾವಾಗ, ಎಷ್ಟು ಸಮಯ ನೋಡಬೇಕೆಂದು ನಿರ್ಣಯಿಸಿರಿ. ಫೋನೇ ನಿಮ್ಮನ್ನು ನಿಯಂತ್ರಿಸಬಾರದು. ಇದನ್ನು ಸಾಧಿಸುವ ಶಕ್ತಿಶಾಲಿ ವಿಧಾನವೆಂದರೆ ಧ್ಯಾನ. ಲಕ್ಷ್ಯ ಧ್ಯಾನ, ಪೂಜೆ, ಪಠಣವಲ್ಲ, ಅದು ನಿಮ್ಮ ಮನಸ್ಸಿನ ವ್ಯಾಯಾಮ. ಯಾವ ರೀತಿ ಶರೀರಕ್ಕಾಗಿ ವ್ಯಾಯಾಮ ಶಾಲೆಗೆ ಹೋಗುತ್ತೀರಿ, ಅದರಂತೆಯೇ ಇದು ಸಹ ನಿಮ್ಮ ಇಚ್ಛಾಶಕ್ತಿ ಹಾಗೂ ಲಕ್ಷ್ಯ ಹೆಚ್ಚಿಸಲು ಮಾಡುವ ವ್ಯಾಯಾಮ. ಪ್ರತಿನಿತ್ಯ ಬೆಳಗ್ಗೆ 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಕಡೆ ಲಕ್ಷ್ಯ ಕೊಡಿ. ಮೊದಮೊದಲು ಸಾವಿರಾರು ವಿಚಾರಗಳು ಬರುತ್ತವೆ. ಮನಸ್ಸು ವೇಗವಾಗಿ ಓಡುತ್ತದೆ. ನೀವು ಮಾತ್ರ ನಿಮ್ಮ ಲಕ್ಷ್ಯ ನಿಮ್ಮ ಉಸಿರಾಟದ ಕಡೆ ಇಡಿ. ಪ್ರತಿ ಸಲ ನಿಮ್ಮ ಮನಸ್ಸು ಚಂಚಲವಾದಾಗ ಅದನ್ನು ಹಿಡಿದು ಉಸಿರಾಟದತ್ತ ತರುತ್ತೀರೋ ಆಗ ಒಳಗಿರುವ ಎದುರಿಸುವವನಿಗೆ ಶಕ್ತಿ ತುಂಬುತ್ತೀರಿ. ಆ ರಾಜನಿಂದ, ಆ ಮನಚಾಂಚಲ್ಯದಿಂದ ನಿಮ್ಮ ಲಕ್ಷ್ಯವನ್ನು ಮರಳಿ ಪಡೆಯುತ್ತೀರಿ.
ಎರಡನೆಯದು ಶಬ್ದಬ್ರಹ್ಮ. ನೀವು ನಿಮ್ಮೊಂದಿಗೆ ಏನು ಮಾತನಾಡುತ್ತೀರಿ? ನಾನು ಸೋತವ, ನನ್ನಿಂದಾಗುವುದಿಲ್ಲ, ನನ್ನ ಹಣೆಬರಹ ಇಷ್ಟೇ. ನಿಮ್ಮ ಶಬ್ದಗಳೇ ನಿಮ್ಮ ಜಗತ್ತನ್ನು ಕಟ್ಟುತ್ತವೆ. ನಿಮ್ಮೊಂದಿಗೆ ನೀವು ಮಾತನಾಡಿದಂತೆ ನೀವಾಗುತ್ತೀರಿ. ಇಂದಿನಿಂದ ಈ ವಿಷಯವನ್ನು ನಿಮ್ಮ ಮನದಿಂದ ಕಿತ್ತೆಸೆಯಿರಿ. ನಿಮ್ಮೊಂದಿಗೆ ನೀವು ಸಕಾರಾತ್ಮಕವಾಗಿ ಮಾತನಾಡಿರಿ. ಬೆಳಗಾಗಿ ಎದ್ದ ಕೂಡಲೇ ಕನ್ನಡಿಯಲ್ಲಿ ನೋಡಿ ಹೇಳಿ, ನಾನೊಬ್ಬ ಹೋರಾಟಗಾರ, ನನ್ನಲ್ಲಿ ಅನಂತ ಶಕ್ತಿಯಿದೆ. ಆರಂಭದಲ್ಲಿ ನಿಮಗಿದು ಸುಳ್ಳು ಎನಿಸಬಹುದು. ಇಷ್ಟು ವರ್ಷಗಳ ಕಾಲ ನಿಮ್ಮೊಂದಿಗೆ ನೀವು ನಕಾರಾತ್ಮಕವಾಗಿ ಮಾತನಾಡುತ್ತಾ ಚಿಂತನೆ ಮಾಡುತ್ತಿದ್ದಿರಿ. ಈಗ ಸಕಾರಾತ್ಮಕವಾಗಿ ಮಾತನಾಡುವುದರಿಂದ ದಿನಗಳೆದಂತೆ ನಿಮ್ಮ ಮನದಲ್ಲಿಯ ನಕಾರಾತ್ಮಕ ಸಂಕೇತಗಳನ್ನು ಅಳಿಸಿ ಬೇರೆಯಾಗಿ ಬರೆಯುತ್ತಿದ್ದೀರಿ. ಮೂರನೆಯದು ಅನುಶಾಸನ. ಇದು ಶಿಕ್ಷೆಯಲ್ಲ, ಗುಲಾಮತನವಲ್ಲ, ಇದು ತನ್ನನ್ನು ತಾನು ಪ್ರೀತಿಸುವ ರೀತಿ. ಇದು ನಿಮ್ಮನ್ನು, ನಿಮ್ಮ ಕನಸನ್ನು ಜೋಡಿಸುವ ಸೇತುವೆಯಾಗಿದೆ. ಅನುಶಾಸನವೆಂದರೆ ಗಂಟೆಗಳ ಕಾಲ ಓದುವುದಲ್ಲ, ಇದರರ್ಥ ಸಣ್ಣ ಸಣ್ಣ ಮಾತುಗಳನ್ನಾಡುವುದು ಮತ್ತು ಅದನ್ನು ಎಂತಹದೇ ಪರಿಸ್ಥಿತಿಯಲ್ಲೂ ಪೂರ್ಣ ಮಾಡುವುದು. ನಾನು ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ಸರಿ, ಏಳಿರಿ. ಪ್ರತಿ ದಿವಸ ವ್ಯಾಯಾಮ ಮಾಡಿರಿ. ದಿನಾಲೂ ತಪ್ಪದೆ ಕೆಲವು ಪುಟಗಳಷ್ಟು ಪುಸ್ತಕ ಓದಿರಿ. ಯಾವಾಗ ಈ ಸಣ್ಣ ಸಣ್ಣ ಮಾತನ್ನು ಪೂರ್ಣ ಮಾಡುವಿರಿ, ಆಗಲೆಲ್ಲ ನೀವು ನಿಮ್ಮ ಮನಸ್ಸಿಗೆ ಒಂದು ಸೂಚನೆ ಕಳುಹಿಸುತ್ತೀರಿ. ನನ್ನ ಶಬ್ದಗಳಲ್ಲಿ ಶಕ್ತಿಯಿದೆ. ನಾನು ನನ್ನ ನಿಯಂತ್ರಣದಲ್ಲಿ ಇದ್ದೇನೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಬೆಟ್ಟದಷ್ಟು ಬೆಳೆಯುವುದು. ಇದೇ ಕರ್ಮದ ಸಿದ್ಧಾಂತ. ಲಾವೋ ತ್ಸು ಅವರ ಕತೆ ಆ ಹುಡುಗನದಾಗಿರಲಿಲ್ಲ, ಅದು ನಿಮ್ಮದೇ ಆಗಿತ್ತು. ಆ ರಾಜ ಇಂದಿಗೂ ಇದ್ದಾನೆ. ಆತ ನಿಮ್ಮ ಕಣ್ಣುಗಳ ಕೇಳುತ್ತಿಲ್ಲ, ನಿಮ್ಮ ಲಕ್ಷ್ಯ, ಸಮಯ, ಯೌವನ, ಕ್ಷಮತೆಯನ್ನು ಕೇಳುತ್ತಿದ್ದಾನೆ. ಅದನ್ನು ನೀವು ಕೊಡುತ್ತಿದ್ದೀರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವೆಬ್ ಸೀರೀಸ್ ಇವೆಲ್ಲ ಆ ರಾಜನ ಬೇರೆ ಬೇರೆ ರೂಪಗಳು. ಇವು ನಿಮಗೆ ಕಡಿಮೆ ಬೆಲೆಯ ಡೋಪಾಮೈನ್ ಕೊಡುತ್ತಿವೆ. ನಿಮ್ಮ ಬೆಲೆ ಕಟ್ಟಲಾಗದ ಜೀವನವನ್ನು ಲೂಟಿ ಮಾಡುತ್ತಿವೆ. ಇಂದು ರಾತ್ರಿ ಮಲಗುವ ಮೊದಲು ಒಂದು ಕೆಲಸ ಮಾಡಿ, ಕನ್ನಡಿ ಎದುರು ನಿಂತು ಅಲ್ಲಿರುವ ಮನುಷ್ಯನನ್ನು ನೋಡಿ, ಆ ಕಣ್ಣುಗಳಲ್ಲಿ ನೋಡಿ ಅವನಿಗೆ ಕೇಳಿ, ನಿನ್ನ ಬೆಲೆಯೇನು? ಏನು ನಿನ್ನ ಬೆಲೆ? ಕೇವಲ ಕೆಲವು ಲೈಕ್ಗಳ, ಅನಿಸಿಕೆಗಳ? ಇವುಗಳಿಗೆ ಮಾರಾಟವಾಗಲು ಸಿದ್ಧವಾಗಿರುವೆಯಾ? ಕೆಲವು ಕ್ಷಣಗಳ ತಮಾಷೆಗಾಗಿ ನೀನು ನಿನ್ನ ಜೀವನವನ್ನು ಕಳೆದುಕೊಳ್ಳಲು ತಯಾರಾಗಿರುವೆಯಾ? ಇಲ್ಲ, ನಿನ್ನ ಅರಸೊತ್ತಿಗೆಯನ್ನು ನೀನು ಕಟ್ಟುವೆಯಾ? ನಿಮಗೇನು ಉತ್ತರ ಸಿಗುತ್ತದೆ? ಆ ಹುಡುಗ ಲಾವೋ ತ್ಸು ಅವರೆದುರು ಅತ್ತಿದ್ದ. ಆತನಿಗೆ ತನ್ನ ತಪ್ಪು ಅರಿವಾಗಿತ್ತು. ತನ್ನ ಮೌಲ್ಯ ತಿಳಿದಿದ್ದ. ಈ ಕತೆ ಕೇಳಿದ ನಂತರ ನಿಮಗೂ ನಿಮ್ಮ ಮೌಲ್ಯದ ಅನುಭವ ಆಗಿರಬಹುದು ಎಂದುಕೊಳ್ಳುತ್ತೇನೆ. ನೀವು ಉಪಯೋಗವಿಲ್ಲದ ವಸ್ತುವಲ್ಲ, ನೀವೊಬ್ಬ ಚಮತ್ಕಾರಿಕ ಶಕ್ತಿ, ಸಂಭಾವನೆಗಳ ಆಗರ. ಒಳಗಡೆ ಮಲಗಿರುವ ಸಿಂಹವನ್ನು ಏಳಿಸುವ ಸಮಯ ಬಂದಿದೆ. ಆ ಶಕ್ತಿ ಹೊರಗೆಲ್ಲೂ ಇಲ್ಲ, ಅದು ಸಾಲ ಡಿಗ್ರಿ ಪರದೇಶದಲ್ಲಿ ಇಲ್ಲ, ಅದು ನಿಮ್ಮೊಳಗೆ ಇದೆ. ನಿಮ್ಮ ಉಸಿರಿನಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಇಚ್ಛಾಶಕ್ತಿಯಲ್ಲಿದೆ. ಎಲ್ಲಕ್ಕಿಂತಲೂ ದೊಡ್ಡ ಶಕ್ತಿ ಮೊದಲಿನಿಂದಕ್ಕೂ ನಿಮ್ಮ ಬಳಿ ಇದೆ. ಅದನ್ನು ಗುರುತಿಸಿ ಬಳಸಿರಿ. ಅದರೊಂದಿಗೆ ನಿಮ್ಮ ಜಗತ್ತನ್ನು ಬದಲಿಸಿರಿ.